ನೀವು ಆ್ಯಂಡ್ ನಿಮ್ಮ ಮನೇಲಿ ಯಾರಾದರೂ ಜ್ಯೋತಿಷ್ಯ ಭವಿಷ್ಯ ಆ್ಯಂಡ್ ಸ್ವಾಮೀಜಿಗಳನ್ನು ನಂಬ್ತಿದ್ದೀರಾ ಅಂದರೆ ಈ ವಿಡಿಯೋ ನಿಮಗೆ ಹೇಗೆ ಈ ಆಸ್ಟ್ರಾಲಜಿಯನ್ನು ಹೈ ಪ್ರಾಫಿಟಬಲ್ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಅಂತ ಆ್ಯಂಡ್ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಅನಿಸುತ್ತೆ ಹೇಗೆ ಈ ಸ್ವಾಮೀಜಿಗಳು ಲಕ್ಷಗಟ್ಟಲೆ ಜನರನ್ನು ಜೋಕರ್ ಮಾಡಿದ್ದಾರೆ ಅಂತ. ಸ್ವಂತ ಮನೆ, ಬಿಸ್ನೆಸ್, ಮದುವೆ ಯಾವುದು ಮಾಡಬೇಕಾದ್ರೂ ಮೊದಲು ನಾವು ಜ್ಯೋತಿಷ್ಯ ಕೇಳ್ತೀವಿ. ಆದರೆ ಅದೇ ಭವಿಷ್ಯ ಶಾಸ್ತ್ರಗಳನ್ನು ಕೇಳಿ ಮದುವೆ ಆದವರಲ್ಲಿ ಎಷ್ಟು ಜನ ಡೈವರ್ಸ್ಗೆ ಅಪ್ಲೈ ಮಾಡಿಲ್ಲ. ಬನ್ನಿ ಈ ಆಸ್ಟ್ರಾಲಜಿ ಹೆಸರಿನಲ್ಲಿ ಜನರಿಗೆ ಯಾವ ರೀತಿ ಸುಳ್ಳುಗಳನ್ನು ಹೇಳ್ತಿದ್ದಾರೆ ಅಂತ ಒಂದೊಂದಾಗಿ ನೋಡೋಣ. ನೀವೆಲ್ಲರೂ ನೋಡೇ ಇರ್ತೀರ, ಕೆಲವು ಸ್ವಾಮೀಜಿಗಳು ರಾಜಕೀಯವಾಗಿ ಜಾಗತಿಕವಾಗಿ ಭವಿಷ್ಯವನ್ನು ಹೇಳ್ತಿರ್ತಾರೆ. ರಾಜಭಯ ಎಲ್ಲವೂ ಇದ್ದಾವೆ. ಈ ಸತಿ ಕಾರ್ತಿಕ್ ತರಗತಿ ಹೀಗೆ ಇರ್ತದೆ. ಅಂಡ್ ಆ ಭವಿಷ್ಯಗಳು ಎಷ್ಟು ನಿಜ ಆಗಿದೆ ಅಂತ ನೀವೇ ಚೆಕ್ ಮಾಡಿ. ಏನು ಹಿಂದೂ ಹುಲಿ ಅಥವಾ ಯತ್ನಾಳ್ ಅವರು ಈ ವಿರೋಧ ಪಕ್ಷದ ನಾಯಕರಾಗ್ತಾರೆ ಅಂತ ಹೇಳಿ ನಮ್ಮ ಕಾಲಜ್ಞಾನ ಭವಿಷ್ಯವಾಣಿ ಹೇಳ್ತಾ ಇದೆ. ಕಾಲಜ್ಞಾನ ಭವಿಷ್ಯವಾಣಿ ಪ್ರಕಾರ ರಾಜಕೀಯದಲ್ಲಿ ಒಂದು ಶಕ್ತಿ ಅಂದ್ರೆ ಸ್ತ್ರೀ ಅಂತಕ್ಕಂಥವಳು ಈ ದೇಶವನ್ನು ಆಳ್ತಾಳೆ. ಇವ್ರು ಹೇಳೋ ಭವಿಷ್ಯಗಳು ಹೇಗಿರ್ತವೆ ಅಂದರೆ, ಒಂದು ಜಾಗತಿಕವಾಗಿ ಸಮಸ್ಯೆಗಳಾಗ್ತವೆ, ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ, ಜಲಪ್ರಳಯಗಳಾಗ್ತವೆ ಅಂತಾರೆ. ಪ್ರತಿ ವರ್ಷ ಎಲ್ಲಾದರೂ ಒಂದು ಕಡೆ ನಮ್ಮ ದೇಶದಲ್ಲಿ ಜಲಪ್ರಳಯ ಆಗ್ತಲೇ ಇರುತ್ತೆ. ಇಟ್ ಮೀನ್ಸ್ ಫ್ಲಡ್. ಇದ್ರ ಬಗ್ಗೆ ನೀವು ಡೀಟೇಲಾಗಿ ತಿಳ್ಕೊಬೇಕು ಅಂದರೆ ಡಿಸ್ಕ್ರಿಪ್ಷನ್ ಇರೋ ಲಿಂಕನ್ನು ಚೆಕ್ ಮಾಡಿ. ಇನ್ನು ಆಕ್ಸಿಡೆಂಟ್ಗಳು ದಿನೇ ದಿನೇ ವೆಹಿಕಲ್ ಪರ್ಚೇಸ್ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅದರಿಂದ ಆಕ್ಸಿಡೆಂಟ್ಗಳು ಕೂಡ ಅದೇ ಆಗುತ್ತೆ. ಆ್ಯಂಡ್ ಜಾಗತಿಕವಾಗಿ ಸಮಸ್ಯೆ, ಯಾವ ವರ್ಷ ಜಾಗತಿಕವಾಗಿ ಸಮಸ್ಯೆ ಇರೋದಿಲ್ಲ ನೀವೇ ಹೇಳಿ? ಇವೆಲ್ಲ ಕೂಡ ಪ್ರತಿ ವರ್ಷ ಜಾಗತಿಕವಾಗಿ ಇರುವಂಥ ಪ್ರಾಬ್ಲಮ್ಗಳೇ. ಆ್ಯಂಡ್ ಇಷ್ಟೆಲ್ಲ ಹೇಳುವಂಥ ಸ್ವಾಮೀಜಿಗಳು ಕೋವಿಡ್ನ ಬಗ್ಗೆ ಮಾತ್ರ ಯಾರೂ ಹೇಳಲೇ ಇಲ್ಲ. ನೀವು ಕೇಳ್ಬೋದು ಇವ್ರು ಹೇಳೋದು ಎಷ್ಟೋ ನಿಜ ಆಗುತ್ತಲ್ಲ ಅಂತ. ನೋಡಿ, 10 ಭವಿಷ್ಯಗಳನ್ನು ಹೇಳಿ ಅದರಲ್ಲಿ ಒಂದು ನಿಜ ಆದರೆ ಅದನ್ನು ಭವಿಷ್ಯ ಅಂತ ಹೇಳೋದಿಲ್ಲ. ಇನ್ನು ಇವರು ರಾಜಕೀಯವಾಗಿ ಹೇಳುವಂಥ ಭವಿಷ್ಯಗಳು ಹೇಗಿರುತ್ತೆ ಅಂದರೆ, ಈ ರೀತಿ ಇಂಟರ್ವ್ಯೂಗಳಿಗೆ ಬರೋಕ್ಕಿಂತ ಮುಂಚೆನೇ ಒಂದು ರಿಸರ್ಚನ್ನು ಮಾಡಿರ್ತಾರೆ. ಈಗ ಎಕ್ಸಾಂಪಲ್, 2 ಪಾರ್ಟಿಗಳಿದೆ, ಒಂದು ಎ ಒಂದು ಬಿ. ಇದರಲ್ಲಿ ಮೆಜಾರಿಟಿ ಆಫ್ ದ ಜನ ಎ ಪಾರ್ಟಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಆಬ್ವಿಯಸ್ಲಿ ಎಂಡ್ ರಿಸಲ್ಟ್ ಏನಾಗಿರುತ್ತೆ, ಎ ಪಕ್ಷನ ಗೆಲ್ಲುತ್ತೆ. ಇಲ್ಲೂ ಕೂಡ ಸ್ವಾಮೀಜಿಗಳು ಇದೇ ಒಂದು ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತಾರೆ. ಎಲೆಕ್ಷನ್ಗೆ ತೀರಾ ಹತ್ತಿರ ಇದ್ದಾಗ ಯಾವ ಪಕ್ಷಕ್ಕೆ ಜಾಸ್ತಿ ಜನ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಸ್ವಲ್ಪ ರಿಸರ್ಚನ್ನು ಮಾಡಿ ಯಾರು ಗೆಲ್ಬೋದು ಅಂತ ಒಂದು ಸಣ್ಣ ಸ್ಟ್ರಾಟಜಿ ಮೇಲೆ ಭವಿಷ್ಯ ಹೇಳ್ತಾರೆ. ಕೆಲವೊಂದು ಸಲ ಅದು ನಿಜ ಕೂಡ ಆಗುತ್ತೆ ಆ್ಯಂಡ್ ಎಷ್ಟೋ ಸಲ ಅದು ಸುಳ್ಳು ಕೂಡ ಆಗುತ್ತೆ. ನಾನು ನಿಮಗೆ ಆಲ್ರೆಡಿ ಮೊದಲೇ ತೋರಿಸಿದ್ದೀನಿ. ಭೂಮಿ ಮೇಲೆ ಯಾರೂ ಕೂಡ ಫ್ಯೂಚರಲ್ಲಿ ಆಗೋ ವಿಷಯವನ್ನು ಹೇಳೋದಕ್ಕೆ ಆಗೋದೇ ಇಲ್ಲ. ಇನ್ ಕೇಸ್ ಆತ ಹೇಳಬೇಕು ಅಂದರೆ ಅಕಾರ್ಡಿಂಗ್ ಟು ದ ಸೈನ್ಸ್ ಅವರು ಲೈಟ್ಗಿಂತ ಸ್ಪೀಡಾಗಿ ಟ್ರಾವೆಲ್ ಮಾಡಬೇಕು. ಆಗ ಮಾತ್ರ ಟೈಮಲ್ಲಿ ಹಿಂದೆ ಮುಂದೆ ಹೋಗೋಕ್ಕೆ ಸಾಧ್ಯ. ಆದರೆ ಇಟ್ ಈಸ್ ಹೈಲಿ ಇಂಪಾಸಿಬಲ್. ಮೈ ಮೇಲೆ ದೇವ್ರು ಬರೋದು, ಇದ್ರ ಬಗ್ಗೆ ಒಬ್ಬ ಸ್ವಾಮೀಜಿಗಳು ಏನು ಹೇಳಿದ್ದಾರೆ ಅಂತ ನೀವೇ ಕೇಳ್ಕೊಂಬನ್ನಿ. ಮೈ ಮೇಲೆ ದೇವ್ರು ಬರ್ತಕ್ಕಂಥದ್ದು 100ಕ್ಕೆ 1000 ಭಾಗದಷ್ಟು ಸತ್ಯವಾದ ವಿಚಾರ. ಆದ್ರೆ ನಾವು ಇತ್ತೀಚೆಗೆ ಗಮನಿಸುತ್ತಿರುವ ಹಾಗೆ ಮೈ ಮೇಲೆ ಬಂದು ದೇವಸ್ಥಾನಗಳಲ್ಲಿ ಪೂಜೆ ಮಾಡುವಂತಹವರ ಮೈ ಮೇಲೆ ಅಥವಾ ಯಾವುದೋ ದೇವರನ್ನ ಆರಾಧನೆ ಮಾಡುವಂತಹವರ ಮೈ ಮೇಲೆ, ಅವರು ಆರಾಧನೆ ಮಾಡುವಂತಹ ದೇವಿಯರು ಅವರ ಮೈ ಮೇಲೆ ಬಂದು ಜನರನ್ನ ಕೂಡಿಸಿಕೊಂಡು ನಿನ್ನ ಸಮಸ್ಯೆಗೆ ಈ ರೀತಿಯಾದಂತಹ ಪರಿಹಾರ ಮಾಡು, ಈ ರೀತಿಯ ಹವನವನ್ನ ಮಾಡು, ಈ ರೀತಿಯಾಗಿ ಈ ದೇವಸ್ಥಾನಗಳಿಗೆ ಹೋಗು ಅಂತ ನುಡಿಯುವಂತಹ ಮಾತುಗಳೆಲ್ಲ ಏನಿದ್ದಾವೆ ಅದೆಲ್ಲವೂ ಸಹ 100ಕ್ಕೆ 1000 ಭಾಗದಷ್ಟು ಸುಳ್ಳು. ನೋಡಿ, ಈ ರೀತಿ ದೇವ್ರು ಬರುವಂಥ ಜಾಗಕ್ಕೆ ನಾನು ಕೂಡ ಹೋಗಿದ್ದೆ. ಅಲ್ಲಿ ಬರುವಂಥ 90% ಆಫ್ ಪೀಪಲ್ 30 ವರ್ಷಕ್ಕಿಂತ ಮೇಲ್ಪಟ್ಟಿರೋರೆ. ಆ್ಯಂಡ್ ಅವ್ರಿಗೆಲ್ಲರಿಗೂ ಕೂಡ ಒಂದು ಸೆಟ್ ಆಫ್ ಪ್ರಾಬ್ಲಮ್ಸ್ಗಳಿರುತ್ತೆ. ಅಲ್ಲಿಗೆ ಬರುವಂಥ ಜನಗಳಿಗೆ ಮದುವೆ ಆಗಿರೋಲ್ಲ, ಮದುವೆ ಆಗಿರೋರಿಗೆ ಮಕ್ಕಳಾಗಿರೋಲ್ಲ, ಮದುವೆ ಆಗಿ ಮಕ್ಕಳಾಗಿ ಫ್ಯಾಮಿಲಿ ಇರೋರಿಗೆ ಸಾಲ ಬಾಧೆ ಇರುತ್ತೆ, ಇಲ್ಲ ಅಂದರೆ ಯಾವುದಾದ್ರು ಹೆಲ್ತ್ ಇಶ್ಯೂ ಇರುತ್ತೆ. ಈ ರೀತಿ ಸೆಟ್ ಆಫ್ ಪ್ರಾಬ್ಲಮ್ ಇರೋಂಥ ವ್ಯಕ್ತಿಗಳೇ ಅಲ್ಲಿಗೆ ಬರೋದು. ಆ್ಯಂಡ್ ಅವರಿಗೆ ಪರಿಹಾರ ಯಾವ ರೀತಿ ಕೊಡ್ತಾರೆ ಗೊತ್ತಾ? ಅಲ್ಲಿ ದೇವ್ರು ಹೇಳಲ್ಲ, ಬದಲಾಗಿ ಆ ವ್ಯಕ್ತಿ ಹೇಳ್ತಾನೆ. ಹೇಳೋಕ್ಕಿಂತ ಮುಂಚೆ ಆತನ ಕೆಲವೊಂದಿಷ್ಟು ಡಾಟಾಗಳನ್ನು ತೆಗೆದುಕೊಳ್ತಾನೆ. ಯಾವ ರೀತಿ ಅಂದರೆ ಪ್ರಾಬ್ಲಮ್ ಏನು ಅಂತ. ಲೆಟ್ಸ್ ಎಕ್ಸಾಂಪಲ್, ಒಬ್ಬ ಮಹಿಳೆ ಬಂದಿದ್ದಾರೆ, ಅವ್ರ ಗಂಡನಿಗೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ, ಅದು ICU ಅಲ್ಲಿ. ಡಾಕ್ಟರ್ ಹೇಳ್ತಿದ್ದಾರೆ ಇವ್ರಿಗೆ ಆಪ್ರೇಷನ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ. ಯಾಕೆಂದರೆ ಅವ್ರಿಗೆ 50 ವರ್ಷಕ್ಕಿಂತ ಆಲ್ರೆಡಿ ಏಜ್ ಆಗೋಗಿದೆ, ಆಲ್ರೆಡಿ 2ರಿಂದ 3 ಆಪ್ರೇಷನ್ ಆಗಿದೆ ಹಾರ್ಟಲ್ಲಿ. ಸೊ ಅದರಿಂದ ಡಾಕ್ಟ್ರು ಆಪ್ರೇಷನ್ ಮಾಡೋದಕ್ಕೆ ತೀರಾ ಆಗೋದೇ ಇಲ್ಲ ಅಂತ ಹೇಳಿದ್ದಾರೆ. ಸೊ ಆವಾಗ ಆ ಮಹಿಳೆ ಅವ್ರಿಗೆ ತಿಳಿಸಿದಾಗ ಅವ್ರು ಯಾವ ರೀತಿ ಆನ್ಸರ್ ಕೊಡ್ಬೋದು ಗೊತ್ತಾ? ಫಸ್ಟು ಅನಲೈಸ್ ಮಾಡ್ತಾರೆ. ನೋಡಿ, ಆ ಜಾಗದಲ್ಲಿ ಯಾರಿದ್ರು ಕೂಡ ಇದನ್ನೇ ಹೇಳ್ತಿದ್ರು. ಯಾಕೆಂದರೆ ಆಲ್ರೆಡಿ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ ಆಪ್ರೇಷನ್ ಮಾಡೋದು ತುಂಬಾ ಕಷ್ಟ ಅಂತ. ಆ್ಯಂಡ್ ಅವರಿಗೆ 50 ವರ್ಷ ಬೇರೆ ಆಗಿದೆ. ಸೊ 10% ಮಾತ್ರ ಚಾನ್ಸ್ ಇದೆ ಅವರು ಬದುಕೋದು. ಸೊ ಆದ್ದರಿಂದ ಏನು ಹೇಳ್ತಾರೆ, ಅವ್ರನ್ನ ಉಳಿಸ್ಕೊಳಕ್ಕೆ ಆಗಲ್ಲ ಅಂತಲೇ ಹೇಳ್ತಾರೆ. ಹಾಗಾದರೆ ಈ ರೀತಿ ಸುಳ್ಳೇಳೋ ಜಾಗಗಳಿಗೆ ಜನ ಯಾವ ರೀತಿ ಹೋಗ್ತಾರೆ ನೋಡಿ? ಆಲ್ರೆಡಿ ಜನಗಳಿಗೆ ಪ್ರಾಬ್ಲಮ್ ಅನ್ನೋದಿರುತ್ತೆ, ಅದನ್ನು ಪರಿಹಾರ ಮಾಡೋದಕ್ಕೆ ತುಂಬ ಕಡೆ ಟ್ರೈ ಮಾಡಿರ್ತಾರೆ, ಸಿಕ್ಕಿರಲ್ಲ.
ಯಾವುದೋ ಒಂದು ಕುರಿ ಹೋಗಿರುತ್ತೆ, ಅದು ಬಿದ್ದಿರುತ್ತೆ, ಆ ಕುರಿ ಬಂದು ಬ್ಯಾ ಅಂದರೆ ಮಿಕ್ತಾವೆಲ್ಲ ಕುರಿಗಳು ಬ್ಯಾ ಅಂತವೆ. ಹಾಗೆ ಈ ಮೌತ್ ಪಬ್ಲಿಸಿಟಿಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಹೋಗುತ್ತೆ. ಆಗ ಅಟ್ಲೀಸ್ಟ್ ಎಲ್ಲೂ ಕೂಡ ಪರಿಹಾರ ಸಿಕ್ಕಿಲ್ಲ, ಎಲ್ಲರೂ ಪರಿಹಾರ ಸಿಗುತ್ತೇನೋ ಅಂತ ಟ್ರೈ ಮಾಡೋದಕ್ಕೆ ಅಲ್ಲಿಗೆ ಬರ್ತಾರೆ. ಬೆಳಗ್ಗೆ ಎದ್ದು ಟಿವಿ ಆನ್ ಮಾಡಿದ್ರೆ ಸಾಕು, ಆಲ್ರೆಡಿ ಒಬ್ಬ ಜ್ಯೋತಿಷಿ ಬಂದು ಕುಂತ್ಬಿಟ್ಟಿರ್ತಾರೆ, ರಾಶಿ ಭವಿಷ್ಯ ಹೇಳ್ತಾ ಇರ್ತಾರೆ. ನೀವು ಆ ರಾಶಿ ಭವಿಷ್ಯಗಳನ್ನ ಕ್ಲೀನಾಗಿ ಒಂದು ಚಾನಲಿಂದ ಇನ್ನೊಂದು ಚಾನಲ್ಗೆ ಚೆಕ್ ಮಾಡಿ. ಒಬ್ಬರು ಅದೃಷ್ಟ ಸಂಖ್ಯೆ 8 ಅಂತ ಹೇಳಿದ್ರೆ ಇನ್ನೊಬ್ರು ಅದೃಷ್ಟ ಸಂಖ್ಯೆ 18 ಅಂತ ಹೇಳ್ತಾರೆ. ನಾವು ಯಾವ ನಂಬರ್ನ ಅದೃಷ್ಟ ಸಂಖ್ಯೆ ಅಂತ ತಿಳ್ಕೊಬೇಕು. ಅಂಡ್ ಇವ್ರು ಹೇಳೋದು ಯಾವ ರೀತಿ ಇರುತ್ತೆ ಅಂದರೆ ಆಗುತ್ತೆ ಆಗಲ್ಲ ಅನ್ನೋ ರೀತಿ ಇರುತ್ತೆ. ನೀವು ಒಂದ್ಸರಿ ನೋಡಿ, ಇವ್ರು ಹೇಳೋ ರಾಶಿ ಭವಿಷ್ಯ ಹೇಗಿರುತ್ತೆ ಅಂದರೆ ದೂರ ಪ್ರಯಾಣ, ಸುಸ್ತು ಅಂತಾರೆ. ದೂರ ಪ್ರಯಾಣ ಮಾಡಿದ್ರೆ ಸುಸ್ತಾಗ್ದಂಗೆ ಇನ್ನೇನಾಗುತ್ತೆ. ಇನ್ನೂ ಇವರು ಸ್ವಲ್ಪ ಮುಂದೆ ಹೋಗಿ ನೀವು ಭಾನುವಾರ ಅಥವಾ ವೀಕೆಂಡ್ಸ್ಗಳಲ್ಲಿ ರಾಶಿ ಭವಿಷ್ಯ ನೋಡಿ, ಅವ್ರು ಈ ರೀತಿ ಹೇಳ್ತಾ ಇರ್ತಾರೆ, ಇವತ್ತು ನಿಮಗೆ ನೆಮ್ಮದಿಯ ದಿನ ದೊರೆಯಲಿದೆ ಅಂತ. ಯಾಕಂದರೆ ಇದೊಂದು ಸಂಡೇ, ಎಲ್ಲರೂ ಕೂಡ ಮನೇಲೇ ಇರ್ತಾರೆ, ಅದಕ್ಕೆ ಯಾವುದೇ ರಾಶಿ ಭವಿಷ್ಯ ಬೇಕಾಗಿಲ್ಲ. ನೋಡಿ, ಈ ರಾಶಿ ಭವಿಷ್ಯ ಅನ್ನೋದು ಸಲಿ ನಿಜ ಆಗ್ಬಿಡುತ್ತೆ, ಅವ್ರು ಹೇಳೋ ರೀತಿನೇ ಆಗುತ್ತೆ. ಯಾವ ರೀತಿ ಆಗುತ್ತೆ ಅಂದರೆ ನೋಡಿ, ಎಂ ಲೆಟರಿಂದ ಬರೋ ಅಂಥವ್ರದ್ದು ಸಿಂಹ ರಾಶಿ. ನೋಡಿ, ಈಗ ಸಿಂಹ ರಾಶಿ ಭವಿಷ್ಯ ಹೇಗಿದೆ ಅಂದರೆ ಇವತ್ತು ನಿಮಗೆ ಆರೋಗ್ಯದಲ್ಲಿ ಏರುಪೇರು ಆಗಲಿದೆ ಅಂತ ಹೇಳ್ತಾರೆ. ಎಂ ಅಕ್ಷರದಿಂದ ಬರುವಂಥ ಎಷ್ಟು ಲಕ್ಷ ಜನ ಇದ್ದಾರೆ ಕರ್ನಾಟಕದಲ್ಲಿ, ಅದರಲ್ಲಿ ಎಷ್ಟು ಜನಕ್ಕೆ ಹುಷಾರಿರಲ್ಲ ಹೇಳಿ. ಸೊ ಹೀಗೆ ಇಲ್ಲಿ 100% ಆಫ್ ಪೀಪಲ್ ಅಂತ ತಗೊಂಡ್ರೆ ಕೇವಲ 5-10% ಜನದ ಮೇಲೆ ಮಾತ್ರ ಈ ರಾಶಿ ಭವಿಷ್ಯ ವರ್ಕ್ ಆಗುತ್ತೆ. ಹಾಗಾದರೆ ಕೆಲವೊಂದು ಕಡೆ ಆಕ್ಸಿಡೆಂಟ್ಗಳಾಗಿ ಎಷ್ಟೋ ಸಾವಿರ ಜನ ಸತ್ತು ಹೋಗ್ತಾರೆ. ಹಾಗಾದರೆ ಅವ್ರದ್ದು ಎಲ್ಲ ರಾಶಿ ಭವಿಷ್ಯ ಒಂದೇ ಆಗಿರುತ್ತಾ? ನೋಡಿ, ಈ ಆಸ್ಟ್ರಾಲಜಿಯಲ್ಲಿ ಇಷ್ಟೊಂದು ಸುಳ್ಳು ಹೇಳಿದ್ರು ಕೂಡ ಜನ ಯಾಕೆ ನಂಬ್ತಾರೆ ಗೊತ್ತಾ? ದೇವ್ರ ಮೇಲಿರುವಂಥ ಭಯ. ಜನ ಬೇರೆ ಯಾವುದಕ್ಕೂ ತಲೆ ಕೆಡ್ಸ್ಕೊಂತಾರೋ ಇಲ್ವೋ, ದೇವ್ರ ವಿಷಯ ಅಂದಾಗ ತುಂಬಾ ತಲೆ ಕೆಡ್ಸ್ಕೊತಾರೆ. ದೇವ್ರು ಅಂದರೆ ತುಂಬ ಹೆದರ್ತಾರೆ. ಅದೇ ಭಯನ ಇಟ್ಕೊಂಡು ಇವತ್ತು ಈ ಆಸ್ಟ್ರಾಲಜಿ ಅನ್ನೋದನ್ನ ಬಿಸ್ನೆಸ್ ಆಗಿ ಮಾಡಿದ್ದಾರೆ. ಎಲ್ಲಿವರೆಗೂ ನೀವು ಆಸ್ಟ್ರಾಲಜಿನ ನಂಬ್ತಿರ್ತೀರ ಅಲ್ಲಿವರೆಗೂ ಕೂಡ ಅವ್ರು ಸುಳ್ಳು ಹೇಳ್ತಾನೆ ಇರ್ತಾರೆ. ಇವ್ರ ಈ ಆಸ್ಟ್ರಾಲಜಿನ ಬಿಸ್ನೆಸ್ ಮಾಡೋದ್ರಿಂದ ನಿಜವಾಗಿ ಒಳ್ಳೆಯ ಸ್ವಾಮೀಜಿಗಳಿಗೆ ಬೆಲೆ ಇಲ್ದಂಗೆ ಹೋಗಿದೆ. ನೋಡಿ, ಇವತ್ತು ಎಲ್ಲರೂ ಕೂಡ ಎಜುಕೇಟೆಡ್ ಆಗಿದ್ದೀರಾ. ಈ ರೀತಿ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ದುಡ್ಡು ಟೈಮನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಇದೇ ರೀತಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ಯಾವ ರೀತಿ ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ ಅಂದರೆ ಈ ವಿಡಿಯೋವನ್ನು ನೋಡಿ.